ಸನ್ಮಾನ್ಯ ನಮ್ಮ ಹಾಸನ ಜಿಲ್ಲಾ ಮಹಾಜನತೆಗೆ ನಾಡಪ್ರಭು ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಆನಂದ್ ಮಾಡುವ ವಿನಂತಿ ಏನೆಂದರೆ, ನಾರಾಯಣಗೌಡರು ನನಗೆ ಒಂದು 30 ವರ್ಷದಿಂದ ಪರಿಚಯ, ಆತ್ಮೀಯ ಸ್ನೇಹಿತರು. ಇವರೇನು ಕುಡುಕರಲ್ಲ. ರಿಯಾಬ್ಗೆ ಹಾಕ್ಬೇಕು ಅಂದರೆ ಕುಡುಕರನ್ನ, ತಂದೆ ತಾಯಿಗೆ ಅನ್ನ ಹಾಕ್ತಾ ಹೋದವ್ರನ್ನ, ಹೆಂಡತಿಗೆ ಟಾರ್ಚರ್ ಕೊಡೋರನ್ನ ರಿಯಾಬ್ಗೆ ಹಾಕೋದು. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ದಕ್ಷ ಆಡಳಿತಗಾರರು ಇದ್ದೀರಾ. SP ಮೇಡಮ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, AC ಜಗದೀಶ್ ಅವರು ಇರ್ಬೋದು, ನಮ್ಮ ತಾಲೂಕು ಆಡಳಿತ ಶಂಕರಪ್ಪನವರು, ನಮ್ಮ ಬೆಳಗೊಳ ನವೀನ್ ಅವರು, DYSP ಕುಮಾರ್ ಅವರು. ಅವರಲ್ಲಿ ಒಂದು ವಿನಂತಿ, ಈ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ದಯವಿಟ್ಟು ಸೂಕ್ತ ತನಿಖೆ ನಡೆಸಿ. ನಾರಾಯಣಗೌಡರು ತಪ್ಪಿದ್ರೂ ನಾವು ಯಾರೂ ವಹಿಸ್ಕೊಳ್ಳಲ್ಲ, ಅವ್ರ ಮಕ್ಕಳು ತಪ್ಪಿದ್ರು ಯಾರು ನಮ್ಮ ಚನ್ನಪಟ್ಟಣದ ತಾಲೂಕಿನ ಜನತೆ ವಹಿಸಲ್ಲ. ಏಕೆಂದರೆ ನೀವು ಸಾರ್ವಜನಿಕವಾಗಿ ನಾರಾಯಣಗೌಡರ ಬಗ್ಗೆ ತಿಳ್ಕೊಳ್ಳಿ. ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯಿತು ನಾರಾಯಣಗೌಡರು ಹಿಂಗಾಗಿದೆ ಅಂತ. ನನ್ನ ಆತ್ಮೀಯ ಸ್ನೇಹಿತಲ್ಲ ಅಂದ್ಬಿಟ್ಟು ನಾನು ನೋಡೋಕ್ಕೋಸ್ಕರ ಬಂದೆ. ಭಾಳ ನೋವಾಯಿತು ವ್ಯಕ್ತಿ ನೋಡಿ. ಆ ವ್ಯಕ್ತಿ 3 ಸಲ ಮಂಡಲ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಆಮೇಲೆ ಇದು ಸೊಸೈಟಿ ಡೈರೆಕ್ಟರ್ ಆಗಿದ್ದರು, ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರು. ಬಹಳ ವ್ಯಕ್ತಿಗತವಾಗಿ ತೂಕವಾಗಿ ಬಾಳಿದಂಥ ವ್ಯಕ್ತಿ. ನನ್ನ ಮಕ್ಕಳು ತಪ್ಪಿದೆ, ಅವ್ರು ತಪ್ಪಿದೆ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕಾಯ್ತು, ಇವ್ರು ಯಾರನ್ನು ಬೋರ್ಡಿಂಗಲ್ಲಿ ಓದಿಸ್ಬೇಕು. ಯಾಕೆ ನಾಳೆಗೆ ನನಗೂ ಹಂಗೆ ಆಗ್ಬೋದು. ನನ್ನ ಮನದಾಳದ ಒಂದು ನೋವು ಹೇಳ್ಕೊತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ದಕ್ಷ ಆಡಳಿತ ಸ್ವಯಂ ಪ್ರೇರಿತವಾಗಿ ಇದನ್ನು ದೂರನ್ನ ದಾಖಲಿಸಿಕೊಂಡು ಈ ನಾರಾಯಣಗೌಡ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ನ್ಯಾಯ ಒದಗಿಸಬೇಕು. ದಯವಿಟ್ಟು ಎಲ್ಲ ದಕ್ಷ ಆಡಳಿತಗಾರರಿದ್ದೀರಾ, ದಯವಿಟ್ಟು AC ಜಗದೀಶ್ ಅವರು ಬಂದು ಅವರ ಮನೆಗೆ ವಿಸಿಟ್ ಕೊಡಬೇಕು. ದಯವಿಟ್ಟು ತಾಲೂಕು ಆಡಳಿತ ಬಂದು ಅವ್ರ ಮನೆಗೆ ಬಂದು ವಿಸಿಟ್ ಕೊಟ್ಟು ಈ ಸುತ್ತಮುತ್ತಲ ಹಳ್ಳಿ ಜನತೆ ಕೇಳಿ ನಾರಾಯಣಗೌಡರ ಬಗ್ಗೆ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ನೀವು ಹೇಳ್ದಂಗೆ ನಾವು ಮಾಡಿದ ಬೇಡನಲ್ಲ. ನಾನು ಇಲ್ಲಿ ಪಕ್ಕದೂರ ಮನೆ, ಅವರ ಒಳ್ಳೆ ವ್ಯಕ್ತಿತ್ವ ನೋಡಿಬಿಟ್ಟೆ ಬಂದು ನಾನು ಮಾತಾಡ್ತಾ ಇರೋದು ಇಲ್ಲಿ. ದಯವಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿ, ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಅಲ್ಲಿಂದ ಆಚೆಗೆ ಇವರಿಗೆಲ್ಲ ಬಟ್ಟೆನೂ ಕೊಡಲಿಲ್ಲ ಅವರು. ಹಂಗೆ ಕಾಲ ಕಳ್ಕೊಂಡು ಬಂದೆ ನಾನು. 1 ವಾರ ನನಗೆ ಶುಗರ್ BP ಮಾತ್ರನೂ ಕೊಡಲಿಲ್ಲ. ಕೇಳಿದೆ, 1 ವಾರ ಕೊಡೋಲ್ಲ ಏನಿವೆ. ಅಲ್ಲಿನೂ ಎಣ್ಣೆ ಕುಡಿಸೋ ಜಾಗ ಅಲ್ಲ ಅದು, ಬರೀ ಪನಿಷ್ಮೆಂಟು, ಶಿಕ್ಷೆ ಕೊಡ್ತಾರೆ. ಅಲ್ಲಿ ನನಗೆ ತಿಗಣೆಗಳು, ಇಚ್ಚಿಂಗ್ ಅಂತವೇನು ಬಂದವೆ, ಎಲ್ಲ ನನಗೆ ಮೈಯೆಲ್ಲೂ ಫುಲ್ ಅಲರ್ಜಿ ಮಾಡಾಕ್ಬಿಟ್ಟು. ಅದಕ್ಕೆ ಅಲರ್ಜಿ ಆಗಿದೆ, ಟ್ಯಾಬ್ಲೆಟ್ ಕೊಡ್ತಿರ್ತಾರೆ ನನಗೆ. ಅಲ್ಲವರು 3 ತಿಂಗಳಿಗೆ ನೋಡೋಕ್ಕೆ ಬಂದರು. ನನ್ನ ಅಳಿಯ, ನನ್ನ ಆಜ್ಞೆ, ನನ್ನ ಹಿರಿಯ ಮಗ ಮ್ಯಾನೇಜರು, ನನ್ನ ಹೆಂಡತಿ ನೋಡೋಕ್ಕೆ ಬಂದರು. ಅಷ್ಟು ಜನಕ್ಕೂ ನಾನು ಕಾಲಿಗೆ ಬಿದ್ದೆ. ನಾನು ಕರ್ಕೊಂಡೋಗಿ ನಾನು ಎಲ್ಲಿ ಸರಿ ಇಲ್ಲ, ಶುಗರಲ್ಲಿ 7 ಥರ ಆಗೈತೆ ಅಂತ. ಅಷ್ಟರೊಳಗಲ್ಲೇ ನಾನು 2 ಸಲ ಗ್ಯಾನ್ ತಪ್ಪಿ 1-2 ಗಂಟೆ ಬಿದ್ದೋಗಿದೆ ಅಲ್ಲಿ ಇದ್ರೊಳಗೆ. ಅವರೆಲ್ಲ ಒಂದು 2 ಗಂಟೆ ಮಕ್ಕಕ್ಕೆ ನೀರು ಹಾಕಿ ಗ್ಯಾನ್ ಬರಂಗೆ ಮಾಡಿ ಸುಮ್ಮಿಸಿದ್ರು. ಆಮೇಲೆ ಇವರು ಎಲ್ಲರೂ ಕಾಲಿಗೆ ಬಿದ್ದರು. ಇನ್ನು 2 ಸರಿ ಕಿರಿ ಮಗ ಬರ್ತಾನೆ, ಕರ್ಕೊಂಡು ಹೋಗ್ತೀನಿ ಅಂತ ಎಡಮಯ್ಯ ಹೇಳಿದರು. ಇಬ್ಬರು ಬಂದು ಕರ್ಕೊಂಡು ಹೋಗ್ತೀವಿ ಅಂತ 2 ಸಲ ನೋಡಿದಾಗ ಬರಲಿಲ್ಲ. ಅಲ್ಲಿ ಬಿಟ್ಟು 1 ವಾರ ಬಿಟ್ಕೊಂಡು ಕಿರಿ ಮಗ, ನನ್ನ ಹೆಂಡತಿ, ನಾದಿನಿ ಬಂದು ನನಗೆ ಏನು ವಿಶ್ವಾಸದಲ್ಲಿ ಬಟ್ಟೆ ತುಂಬಿದ್ರೆ ಬಟ್ಟೆ ಕೊಡಿದ್ದೆ. ಬಟ್ಟೆ ಇಲ್ಲ ಮಟ್ಕೊಂಬಿಟ್ಟು ಅಂತ ನಾನು ಹೆಂಡತಿ ಹೇಳಿದ ಮೇಲೆ ಸರಿ ಆಯಿತು ಅಂತ ಇದ್ದೆ. ಇವರು ಮಗ ಶುರು ಮಾಡ್ಕೊಂಡ, 1 ಕೋಟಿ ಸಾಲ ಮಾಡಿದ್ಯಾ ನೀನು ಕೇಶೋದಕ್ಕೆ ದುಡ್ಡಿಗೆ ಬಾಂದ್ರೆ ಕದ್ದು ತಿರುಗ್ತೀಯ, ನಾನು ದುಡ್ಡು ಇಸ್ಕೊಂಬಿಡೋದು ಬರಲಿಲ್ಲ. ನೀನು ಅಲ್ಲೆಲ್ಲ ಬಂದು ನಾಟಕ ಮಾಡ್ತೀಯ, ನೀನು ಚೆನ್ನಾಗಿರ್ತೀಯ ಅಂದ್ಬಿಟ್ಟು ನೀನು ನಮ್ಮ ದುಡ್ಡು ಇಸ್ಕೊಡೋಕ್ಕೆ ಹಾಕಲು ನಿಮಗೆ ಅಂತ ಅವರೆಲ್ಲ ಗಲಾಟೆ ಮಾಡ್ತಿದ್ರು. ಇಲ್ಲಪ್ಪ ಬಂದಿದ್ದಾನಪ್ಪ, ಕೇಶಿನಂತೆಲ್ಲ ಬಂದಿದ್ದೆ ನಾನು. ಬಂದು ನಿಮ್ಮ ಕೈಲಿ ದುಡ್ಡು ಕೊಡ್ಸಿನಲ್ಲಪ್ಪ, ಕೇಶಿಂದ 15 ಲಕ್ಷ ದುಡ್ಡು ಕೊಡ್ಸಿನಲ್ಲಪ್ಪ ನಾನು. ಸರಿ ಅಂದ್ಬಿಟ್ಟು ಏನಾದರೂ ಕೇಳ ಮಾಡ್ತಾನಿರ್ತಿಲ್ಲ. ಇವಳು ನನ್ನ ಹೆಂಡತಿ ಮತ್ತು ಹೋಗಿ ಬಂದಿದ್ದಳು. ನಿಂದು ಹಂಗೆ ಕಣೋ ಹಿಂಗೆ ಕಣೋ, ನೀನು ಮನೆ ತಕ್ಕ ಬಂದು ಕಾರಲ್ಲಿ ಕುತ್ಕೊಂಡು ಶೋಕಿ ಮಾಡ್ತೀವಿ, ಹಾಡಾಕಿ ಶೋಕಿ ಮಾಡ್ತೀನಿ ಅಂತ ಅಂತಿದ್ಲು. ನಾನು ಏನಮ್ಮ ಮಾಡ್ತಿದ್ದೆ, ಎಲ್ಲೋ ನಾನು ಹೊರಗಡೆ ಎಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಹೋಗಲ್ಲ, ಮಂತಕ್ಕೆ ಬಂದು ತಗೊಂಡ್ರೆ ರೂಪಾಯಿಗೆ ಎಣ್ಣೆ ತಗೊಂಡಿದ್ದೆ. ಅಕೇಶನ್ನು ಡ್ರಿಂಕ್ಸ್ ಮಾಡ್ತಿದ್ದೆ ನಾನು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಒಂದು 2 ದಿವಸ ಬಿಟ್ಟು ರಿಯಾಬಲ್ಲಿ 2 ದಿವಸ ಬಿಟ್ಟು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೋದರು. ಮತ್ತಿನ್ನು 1 ತಿಂಗಳು ಬರಲಿಲ್ಲ. ಮತ್ತೆ 1 ತಿಂಗಳು ಬಿಟ್ಕೊಂಡು ಬಂದು ಕರೆಯೋಕ್ಕೆ ಬಂದಾಗ ಕಂಡೀಷನ್ ಮಾಡಿದೆ, ಜಮೀನು ಬರ್ಕೊಡೋದಾದರೆ ಒಡವೆ ಜಮೀನು ಏನೋ ಎಲ್ಲರೂ ಬರ್ಕೊಡೋದಾಗ ನೀನು ಕರ್ಕೊಂಡ್ಬರ್ತೀನಿ ಅಂತ ಅವನು. ಇವಳು ಹಂಗೆ ಅಂದು, ನಾನು ಹೆಂಡ್ತಿನೂ ಹಂಗೆ ಅಂದು. ಅವಾಗ ಏನು ಮಾಡಿದೆ, ನಾನು ವಿಧಿ ಇಲ್ಲ, ನನ್ನ ಜೀವ ಹೋಗೋ ಸ್ಟೇಜ್ ಇತ್ತು, ಎಲ್ಲರೂ ಬರ್ಕೊಡ್ತೀನಿ ಹೇಳಿಂದ ನಾನು ಆಚೆಗೆ ಬಂದೆ. ಆಚೆಗೆ ಬಂದಾದ್ಮೇಲೆ ಅಲ್ಲಿಂದ ಮಗಳ ಮನೆಗೆ ಕರ್ಕೊಬಂದರು.
ಅಲ್ಲಿ ಚಪ್ಪಲಿ ಏನೂ ಇರ್ತಿಲ್ಲ. ಅಲ್ಲಿ ನಮ್ಮ ಮಗಳು ಚಪ್ಪಲಿ ತಗೊಟ್ಲು, ಒಂದು 2 ಜೊತೆ ಬಟ್ಟೆ ಕೊಡಿಸಿದ್ರು ಮಗಳು. ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು. ಅಲ್ಲಿಂದ ಬಂದಾದ್ಮೇಲೆ ನಾನು ಇವಳು ಬ್ಯಾಂಕ್ ಒಳಗೂ ಕರ್ಕೊಂಡು ಹೋಗಿಲ್ಲ. ನನ್ನ ಬ್ಯಾಂಕ್ ಒಳಗೆ ಫೈಲ್ ತಗೋಬೋದು ಆಚೆ ಕಾರ್ ಒಳಗೆ ಕೂರಿಸ್ಕೊಂಡಿದ್ರು. ಕಾರ್ ಒಳಗೆ ಎಲ್ಲ ಸೆಕ್ಯೂರಿಟಿ ಕೂತಿದ್ರು. ಕಾರ್ ಒಳಗೆ ಹೋಗ್ಬಿಟ್ಟು ಅಂತ ಎಲ್ಲ ಸೇನೆ ಹಾಕ್ಸ್ಕೊಂಡು ಮತ್ತೆ ನಮಗೆ ಕರ್ಕೊಂಡು ಮತ್ತೆ ತೆರೆನಕ್ಕೆ ಕರ್ಕೊಬಂದರು. ತೆರೆನಕ್ಕೆ ಕರ್ಕೊಬರೋದು 6:30 ಆಯಿತು. 6:30 ಬಂದಾದ್ಮೇಲೆ ಅಲ್ಲೇ ತಿರುಗಾಡ್ಕೊಂಡಂಗೆ ಇದ್ದೆ. ಅಲ್ಲಿ ಎಲ್ಲೂ ಆಚೆ ಹೋಗ್ಬಿಡ್ತಿತ್ತಿಲ್ಲ. ಹಂಗೆ 8-8:30 ಊಟ ಕೊಟ್ಟರು. ಅಷ್ಟೊಂದು ವೆಂಕಟೇಶ್ ಗೌಡ ಅಲ್ಲಿ ಅವನು ಅಲ್ಲಿಗೆ ಬಂದ. ವಿಠಲ್ ರಾಜು ಅಲ್ಲಿಗೆ ಬಂದ. ಬಂದವರು ನಾಳೆ ರಿಜಿಸ್ಟರ್ ಆದರೆ ಇಷ್ಟು ದಿನಕ್ಕೆ ಪಾಣಿ ಬರುತ್ತೆ ಅಂದರು. ವಿಠಲ್ ರಾಜ್ಯದನು 21 ದಿವಸಕ್ಕೆ ಪಾಣಿ ಬರುತ್ತೆ ಅಂತ. ಸರಿ ಆಯಿತು. ಪಾಣಿ ಬರೋದಾದರೆ ಇದೊಂದು ನಂದು ಬ್ರೀಜಾ ಕಾರ್ದು 5301 K30 ಆ ಕಾರು ಅಂತಂದ 29 ಫಾರಿನ್ ಸೇನಾಕ್ಷಿ ಹೋಗ್ಬಿಡಿ ಅಂತ ಅಂದರು. ನಾನು ರೂಮಲ್ಲೇ ಮನಿಕಂಡು ಕೇಳ್ಕೊತಾ ಇದ್ದೆ. ಬೆಳಗ್ಗೆ ನಶೀಪುರ ತಾಲೂಕು ಆಫೀಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಸರ್ವೆ ನಂಬರ್ ಒಂದು 110 ಸರ್ವೆ ನಂಬರು 3 ಎಕರೆ 116 ಸರ್ವೆ ನಂಬರ್ 116 2 ಸರ್ವೆ ಅಂತ ಬರೆಸ್ಕೊಂಡಾದ್ಮೇಲೆ ಅವನಿಂದ ತೊಗೊಂಡೋಗಿ ಅಲ್ಲಿಗೆ ಹಾಕ್ಬಿಡಿ ಅಂತ ಅವರಮ್ಮ ನಾನು ಹೆಂಡತಿ ಆದರೂ ಹೇಳ್ಕೊಡ್ತಾಯಿದ್ಲು ಮಗನಿಗೆ. ಮೊದಲು ಎಲ್ಲಿದ್ದ ಅಲ್ಲಿಗೆ ಹಾಕ್ಬಿಡಿ ಅವನ್ನ. ಅಲ್ಲಿಂದ ಒಂದಿನ ನಾವು ಇದ್ದರೂ ಒಂದು ಭೂಮಿ ಮೇಲೆ ಅವ್ನು ಎಲ್ಲೋದ್ರು ನೀನು ಬೇಡ ಅವನು ಮತ್ತೆ ನಮ್ಮ ಚಂದ್ರಬಣ್ಣ ಊರಿಗೆ ತೋರಿಸ್ಬಿಟ್ರೆ ಮತ್ತೆ ಅವನು ಮತ್ತೆ ಬೆಳಕತ್ತಾನೆ. ಅಲ್ಲಿ ತೋರ್ಸೋದು ಬೇಡ ಅವನು ಇಲ್ಲಾರೆ ಟ್ರೈ ಮಾಡ್ಯಾನೋ ಕುಸಕ್ಕೆ ಟ್ರೈ ಮಾಡೋಣ ಅಲ್ಲವರೆ ರಿಯಾಬು ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡೋಣ ಅವ್ನ ಕಥೆಯಲ್ಲಿ ಮುಗಿತೈತೆ ಅವರು. ನಾನು ಅಲ್ಲಿಗೆ ಹಂಗೆ ಕೂತ್ಕೊಂಡು ಬೆಳಕರಿಸಿ ಬೆಳಗಿನ ಜಾವ ನಾನು 7, 6:30, 7 ಟೈಮ್ ನನಗೆ ನೋಡೋಕೆ ವಾಚು ಮೊಬೈಲ್ ಏನೂ ಇಲ್ಲ ಅಂತೆಲ್ಲ ಕಿತ್ಕೊಂಡಿರೋರು. ನಾನು ಬೆಳಿಗ್ಗೆ ಹೆಂಗೆ ನಡ್ಕೊಂಡು ಅಲ್ಲಿ ಯಾರು ಆಶ್ರಯ ಮಾಡ್ಕೊಂಡ್ರು. ಅಲ್ಲಿಂದ ನಾನು ಒಳಗೆ ಹಾಸನಿಗೆ ಬಂದೆ. ನಮ್ಮ TR ಕೃಷ್ಣಕುಮಾರ್ ಅಂತ ರಾಯರ ಮಾತಾಗಿ ಬಂದು ಅಲ್ಲಿಂದ ಹಿಂಗೆ ಪರಿಸ್ಥಿತಿ ಗಾಯತೆಯಿಂದ ಅವರು ಹಿಂಗೆ ಸರಿ ಅಂದ್ಬಿಟ್ಟು ಆಯಿತು ಅಂತ ಬೇರೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಂದ ಅಡ್ರೆಸ್ ಇರೋದಕ್ಕೆ ಅಷ್ಟಾಗಿ ನಾನು ಮಿಸ್ ಕಳೆದೋಯ್ನಿ ಅಂತ ಕಂಪ್ಲೇಂಟ್ ಕೊಟ್ಟು ಒಳನೇಶ್ವರ ಸಿಟಿ ಸ್ಟೇಷನಿಗೆ ಅವರು ಕೊಟ್ಟಿರೋ ಮೆಸೇಜ್ ಬಂತು. ಅವರು ಒಂದು ಹಿಂಗೆ ಕಂಪ್ಲೇಂಟ್ ಕೊಟ್ಟಾರೆ ಅಂದರು. ಸರಿ ಅಂದ್ಬಿಟ್ಟು ನಾನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ರೇಷಪುರ ಸ್ಟೇಷನ್ಗೆ ಹೋಗಿ ಹೇಳಿಕೆ ಕೊಟ್ಟೆ. ನಾನು ಇದ್ದೀನಿ ಸ್ವಾಮಿ ಎಲ್ಲೂ ಹೋಗಿಲ್ಲ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಹೇಳಿಕೆ ಕೊಟ್ಟು ಬಂದೆ. ಹೇಳಿಕೆ ಕೊಟ್ಟು ಬಂದಾದ್ಮೇಲೆ ತಿರುಗಿ ಹೊರಗಡೆಗೆ ಬಂದಾದಮೇಲೆ ಹಾಸನಿಗೆ ಬಂದು SP ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ SP ಆಫೀಸಿಗೆ ಕೊಟ್ಟು ಅಲ್ಲಿಂದ ಮತ್ತೆ ನರಸೀಪುರಕ್ಕೆ ಬಂದು ತಿರ್ಗಿ ಇನ್ನೊಂದು ಹೇಳಿಕೆ ಬರೆಸ್ಕೊಂಡ್ರು. ನರಸೀಪುರ ASI ಬರೆಸ್ಕೊಂಡಾದ್ಮೇಲೆ ಅಲ್ಲೇ ನಾವು ನಮ್ಮ ಲಾಯರ್ ಮಗ ನಮ್ಮ ಅವರ ಹೆಂಡತಿ ಅಣ್ಣ ಭಾವ ಇನ್ನೊಬ್ಬರ ರಿಲೇಟಿವ್ ಅಲ್ಲಿ ಆಚೆ ಟೀ ಕುಡಿಯೋಕೆ ಕರ್ಕೊಬಂದರು. ಟೀ ಕುಡಿಯೋಕೆ ಕರ್ಕೊಬಂದಾಗ ಅಲ್ಲಿ ಹಳ್ಳಿ ಬಸವರಾಜ್ ಅಂದ್ರೆ ಅವಳು ಯಾವುದೋ ಇಲ್ಲಿಂದ ಗೊತ್ತಿಲ್ಲ ನನಗೆ. ಇನ್ನೊಬ್ಬರು ರವಿಯಣ್ಣ ಅಂತ ಹಂಗೆ ಆ ಕಡೆಯಿಂದ ಬರ್ತಾಯಿದ್ರು ತಿರುಗಾಡ್ತಾಯಿದ್ರು. ನಾನು ಹೇಳಿದ್ರು ಬಸವಣ್ಣಂಗೆ ಓಡೋಕೆ ಬಸವಣ್ಣ ಅಂತ ಕೂಗಿದೆ. ಬಸವಣ್ಣ ತಿರುಗಿ ನೋಡಿದ್ದು. ಅವ್ರ ಜೊತೆ ನಾನು ಬೆಳಗೊಳ ಸೆಕ್ಯೂರಿಟಿ ಕಾಲಿಗೆ ಬಿಡ್ಕೊಂಡ್ರೆ ಬಂದು ಸೆಕ್ಯೂರಿಟಿ ಕೊಡಿ ಕೇಳ್ಕೊಂಡು ಬೆಳಗೊಳ ಸ್ಟೇಷನಿಗೆ ಬಂದು ನಾನು ಕಂಪ್ಲೇಂಟನ್ನು SI ಕೊಟ್ಟೆ. ಕಂಪ್ಲೇಂಟ್ ಬುಧವಾರ SI ಕೊಟ್ಟೆ. ಮತ್ತು ಗುರುವಾರ ಸ್ಟೇಷನ್ ತಪ್ಪೋದು. ಗುರುವಾರ ಹೋದವ್ರು ಯಾವುದೋ ಹಾಸನದ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಆಫೀಸಿಗೆ ಹೋದರು. ಮತ್ತು ಶುಕ್ರವಾರ ಹೋಗಿ ಕೊಟ್ಟು ಬಂದು ಅವರು ಕರ್ಸಂತ ಹೇಳಿದರೆ ಇಲ್ಲಿ ಗಂಟ ಕರ್ಸಿಲ್ಲ. ನನಗೆ ಜೀವದ ಭಯ ಇದೆ, ಎಲ್ಲಿರೋಕ್ರಂಗೆ ಆಗ್ತಿಲ್ಲ. ನನಗೆ ಜೀವ ರಕ್ಷಣೆ ಅವ್ರ ಮೇಲೆ ವೆಂಕಟೇಶ್ ಗೌಡ ನನ್ನ ಹೆಂಡತಿ ಶಶಿಕಲಾ ರಾಜಮ್ಮ ಅವ್ರನ್ನ ಇಬ್ಬರಿಗೂ ಕೇಸನ್ನು ಬುಕ್ ಮಾಡಿಸಿ ಅವ್ರನ್ನ ಜೈಲಿಗೆ ಹಾರಿಸ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ ನಾನು. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.